ಕಡಲೆ ಹಿಟ್ಟು ಅಕ್ಕಿ ಹಿಟ್ಟಿನ ಸೇವು ಎಲ್ಲರೂ ಮಾಡ್ತಾರ್ರಿ. ಅದರ ಉದ್ದಿನ ಬ್ಯಾಳಿ ಬಳಸ್ಕೊಂಡು ಒಂದ್ಸಲ ಹಿಂಗೆ ಈ ಸೇವ್ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ. ಮಾಡೋದ್ನು ಭಾಳ ಅಂದ್ರೆ ಭಾಳ ಸರಳ ಅದ ರೀ. ಇಲ್ಲಿ ಒಂದು ಬಟ್ಟಲು ಉದ್ದಿನ ಬ್ಯಾಳಿ ತೊಗೊಂಡಿನ್ರಿ. ಮತ್ತು ಒಂದು ಕುಕ್ಕರ್ನಾಗ ಹಾಕಿ ಈಗ ಚಲೋ ಒರೆಸಿ ಏನು ಮಾಡ್ತೀನಿ ರೀ, ನೀರು ಹಾಕಿ ಒಂದು 2 ಸಲರ ತೊಳೆದು ತರ್ತೀನಂತ್ರಿ. ಈಗ ಇದ್ರಾಗ 2 ಮೀಡಿಯಮ್ ಸೈಜ್ ಆಲೂಗಡ್ಡಿದು ಸೊಪ್ಪೆ ತೆಗೆದು ತೊಳೆದೇನು ಮಾಡ್ತೀನಿ ರೀ, ಹಿಂಗೆ ಪೀಸ್ ಮಾಡಿ ಸೇರಿಸ್ಲತ್ತೀನಿ ರೀ. ಈಗ ನೋಡ್ರಿ, ಒಂದು ಬಟ್ಟಲು ಉದ್ದಿನ ಬ್ಯಾಳಿದಾಗ ನಾ ಇಲ್ಲಿ ಅದೇ ಬಟ್ಟಲಿಂದ 2 ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ಈಗೇನು ರೀ, ಚಲೋ ಮಿಕ್ಸ್ ಮಾಡಿ ಮ್ಯಾಲೆ ಮುಚ್ಚಿ ಒಂದು 3-4 ಸೀಟಿ ಹೊಡೆಸಿ ತರ್ತೀನಂತ್ರಿ. ಅಂದ್ರೆ ಆದಷ್ಟು ನುಣ್ಣಗೆ ಕುದಿಬೇಕ್ರಿ. ನೋಡ್ರಿ, ಹಿಂಗೆ ಆಗ್ಬೇಕ್ರಿ ಚಂದ ಮೆತ್ತಗೆ. ನಮ್ಮದು ಇಲ್ಲಿ ಉದ್ದಿನ ಬ್ಯಾಳಿ ಮತ್ತು ಆಲೂಗಡ್ಡೆ ಕುದ್ದದ್ರಿ. ಪೂರ್ತಿ ಆರಣ ಏನು ಮಾಡ್ತೀನಿ ರೀ, ಮತ್ತು ಸ್ಮೂತಾಗಿ ಇದಕ್ಕೆ ನಾನು ಏನು ಮಾಡ್ತೀನಿ ರೀ, ಗ್ರೈಂಡ್ ಮಾಡಿಕೊಂಡು ತರ್ತೀನಿ ರೀ. ಅಷ್ಟೇ, ಪೂರ್ತಿ ಆರ್ಬೇಕ್ರಿ. ನೋಡ್ರಿ, ಹಿಂಗೆ ನುಣ್ಣಗೆ ಹಾಕಬೇಕು. ಈಗ ಒಂದು ಬುಟ್ಟ್ಯಾಗ ಎಲ್ಲ ಈ ಉದ್ದಿನ ಬ್ಯಾಳಿ ಮತ್ತು ಆಲೂಗಡ್ಡೆದು ಪೇಸ್ಟೆಲ್ಲ ತೆಗೆದು ಬಿಡ್ತೀನಂತ್ರಿ. ಈಗ ಮತ್ತೇನೇನು ಹಾಕ್ಬೇಕಂತ ತೋರಿಸ್ತೀನಂತ ಬರ್ರಿ. ಈಗ ಇದ್ರಾಗ ನೋಡ್ರಿ, ನಾನು ಕರೆಕ್ಟ್ ಮೆಜರ್ಮೆಂಟ್ ಇಲ್ಲಿ ತೋರಿಸ್ಲತ್ತೀನಿ ರೀ. 1 ಬಟ್ಟಲು ಉದ್ದಿನ ಬ್ಯಾಳಿಗೆ 2 ಬಟ್ಟಲು ನೀರು, 2 ಮೀಡಿಯಮ್ ಸೈಜ್ ಆಲೂಗಡ್ಡೆ ಮತ್ತು 2 ಬಟ್ಟಲು ಇಲ್ಲಿ ಅಕ್ಕಿ ಹಿಟ್ಟು ಹಾಕಿನಿ ರೀ. ರುಚಿಗೆ ಬೇಕಾದಷ್ಟು ಉಪ್ಪು, ಎಳ್ಳು ಮತ್ತು ಇಲ್ಲಿ ನೋಡ್ರಿ ಮೆಣಸು, ಜೀರಿಗೆ ಮತ್ತು ಅಜ್ವಾನ ಏನು ಮಾಡೀನಿ ರೀ, ಅದೇ ರೀ ಓಂಕಾಳು ಕುಟ್ಟಿ ಸೇರಿಸೀನಿ ರೀ. ಬೇಕಾದ್ರೆ ಹಾಗೇನು ನೀವು ಹಾಕೋಬೋದು, ಸ್ವಲ್ಪ ಕ್ರಷ್ ಮಾಡಿ. ಹಾಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಹಿಂಗೆ ಹಾಕೀನಿ ರೀ. ಈಗ ಎಲ್ಲ ಒಂದ್ಸಲ ಹಾಗೆ ಕಲಿಸ್ತೀನಂತ್ರಿ. ಆ ಕಡೆ 2 ಟೇಬಲ್ ಸ್ಪೂನು ನಾ ಇಲ್ಲಿ ಎಣ್ಣೆ ಏನು ಮಾಡೀನಿ ರೀ, ಕಾಯ್ಲಕ್ಕ ಇಟ್ಟೀನಿ ರೀ. ಚಲೋ ಹಿಂಗೆ ಕಾಯ್ಬೇಕ್ರಿ, ಚಂದ ಒಳಗಿಂದು ಹೊಗೆ ಬರಬೇಕು, ಹಂಗೆ ಕಾಯಬೇಕು. ಅದು ತಂದು ಇದ್ರಾಗ ಬರಕ್ತೀನಂತ್ರಿ. ಭಾಳ ಬಿಸಿ ಅದ ರೀ, ಅದಕ್ಕೆ ನಾ ಏನು ಮಾಡ್ತೀನಿ ರೀ, ಈ ಚಮಚಲಿಂದೆ ಚಲೋ ಒಂದು ಸರ್ತಿ ಕಲಿಸ್ಕೊತೀನಿ ರೀ. ಈಗ ಸ್ವಲ್ಪ ಆರ್ತಂದ್ರೆ ಏನು ಮಾಡ್ತೀನಿ ಅಂದ್ರೆ, ನಾನು ಕೈಲಿಂದೆ ಈ ಹಿಟ್ಟು ನಾದ್ಕೋತೀನಂತ್ರಿ. ನೋಡ್ರಿ, ನಾ ಇಲ್ಲಿ ಒಂದು ಹನಿನೂ ನೀರು ಹಾಕಲ್ರಿ. ನಾ ಹೇಳಿದ ಮೆಜರ್ಮೆಂಟ್ನಾಗ ನೀವು ಮಾಡಿ ನೋಡ್ರಿ, ನೀರು ಹಾಕೋದು ಬೇಕೇ ಆಗಲ್ರಿ. ಈಗ ಹಾಗೆ ನೋಡ್ರಿ ಚಂದ ಕಲಿಸ್ತೀನಂತ್ರಿ. ನಿಮಗೆ ಇಷ್ಟ ಇತ್ತಂದ್ರೆ ಈ ಹಿಟ್ಟಿನಾಗ ಹಸಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಸೇರಿಸಿ ಪೇಸ್ಟ್ ಮಾಡಿ ಅದನ್ನು ಇದ್ರಾಗ ಸೇರಿಸ್ಬೋದ್ರಿ. ಅದನ್ನು ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತದ. ಆದರೆ ನಾ ಇಲ್ಲಿ ಅವೇನು ಹಾಕಿಲ್ರಿ, ಹಾಗೆ ಸಿಂಪಲ್ಲಾಗಿ ಮಾಡ್ಲತ್ತೀನಿ. ಇವನು ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ್ರಿ ಟೇಸ್ಟು. ಈಗ ನೋಡ್ರಿ, ನಮ್ಮದು ಹಿಟ್ಟಿಲ್ಲಿ ರೆಡಿ ಆಗ್ಯದ. ಇದಕ್ಕೇನು ನೆನೆಸೋದು ಬೇಕಾಗಲ್ರಿ. ಇಷ್ಟು ಸಾಫ್ಟ್ ಆಗ್ಯದ್ರೆ ನಿಮ್ಗೆ ಕಾಣಿಸ್ಲತ್ತದಲ್ರಿ, ಹಿಂಗಿರ್ಬೇಕ್ರಿ. ಮತ್ತು ನಮ್ಮ ಹಿಟ್ಟಿಲ್ಲಿ ಈಗೇನು ಮಾಡ್ತೀನಿ ಅಂದ್ರೆ, ಸ್ವಲ್ಪ ಅಮೌಂಟ್ನಾಗ ಈ ಹಿಟ್ಟು ತೊಗೋತೀನಂತ್ರಿ. ಈಗೇನು ರೀ, ಆ ಕಡೆ ಎಣ್ಣೆನೂ ಚಲೋ ಬಿಸಿ ಆಗ್ಲಕ್ಕ ಇಟ್ಟೀನಿ ರೀ. ಮತ್ತೀಗ ಸೇವ್ ಮಾಡೋದೇ ರೀ. ಈ ಸೇವು ಚಕ್ಲಿ ಮಾಡೋದಂತೂ ಎಲ್ಲರ ಮನ್ಯಾಗ ಇದೇ ಇರ್ತದ್ರಿ. ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ, ಈ ಹಿಟ್ಟು ಹಾಕ್ಬಿಡ್ತೀನಂತ. ಹಾಕಿ ಆ ಕಡೆ ಚಲೋ ಬಿಸಿ ಆಗಿದ ಎಣ್ಣೆಗ ಡೈರೆಕ್ಟಾಗಿ ನಾನು ಇವಕ್ಕೆ ಒತ್ಕೋತಾ ಹೋಗ್ತೀನಂತ್ರಿ. ನೋಡ್ರಿ, ಅಷ್ಟೇ, ನಮ್ಮದು ಎಣ್ಣೆ ಇಲ್ಲಿ ಚಂದ ಬಿಸಿಯಾಗಿರಬೇಕು. ಅಂದರೆ ಸೇವ್ ಇಲ್ಲಿ ಮಸ್ತ ಹೊಳ್ನೂ ಆಗ್ತಾವ್ರಿ ಮತ್ತು ಕುರ್ಕುರ್ನೂ ಆಗ್ತಾವ. ಈಗ ಮೀಡಿಯಮ್ ಹೈ ಫ್ಲೇಮ್ನಾಗ ನಾ ಇವಕ್ಕೆ ಕರಿತೀನಂತ್ರಿ. ಒಂದು ಸೈಡು ಪೂರ್ತಿ ಸ್ವಲ್ಪ ಬಣ್ಣ ಚೇಂಜ್ ಆಗತ್ತನ ನಾವು ಇವಕ್ಕೆ ಪಲ್ಟಾಸ್ಬಾರ್ದ್ರಿ. ಸ್ವಲ್ಪ ಹಿಂಗೆ ಬಣ್ಣ ಚೇಂಜ್ ಆಯ್ತಂದ್ರೆ ಇವಕ್ಕೆ ನಾವು ಪಲ್ಟಾಸ್ಬೇಕಾಗ್ತದ. ಹಾಗೆ ಮೀಡಿಯಮ್ ಹೈ ಫ್ಲೇಮ್ನಾಗ ನಾ ಏನು ಮಾಡ್ತೀನಿ ರೀ, ಇವಕ್ಕೆ ಪಲ್ಟಾಸ್ಕೋತಾ ಸ್ವಲ್ಪ ಬಣ್ಣ ಬರತ್ತನ ಅಂದ್ರೆ ಹೊಂಬಣ್ಣ ಬರ್ಬೇಕ್ರಿ. ಅಲ್ಲಿಂತನ ಇವಕ್ಕೆ ಪಲ್ಟಾಸ್ಕೋತಾ ಕರಿತೀನಂತ್ರಿ. ಮಸ್ತ್ ಕ್ರಿಸ್ಪಿ ಆಗ್ತಾವ್ರಿ. ನೀವು ಒಂದು ಸಲ ನಾ ಹೇಳಿದ ಮೆಜರ್ಮೆಂಟ್ನಾಗ ಮಾಡಿ ನೋಡ್ರಿ, ಪಕ್ಕ ಅಂದ್ರೆ ಪಕ್ಕ ನಿಮಗೆಲ್ಲ ಇಷ್ಟ ಆಗ್ತಾವ. ನಮ್ಮದು ಕುರ್ಕುರ್ ಸೇವಿಲ್ಲಿ, ಉದ್ದಿನ ಬ್ಯಾಳಿ ಸೇವಿಲ್ಲಿ ರೆಡಿ ಆಗ್ಯಾವ್ರಿ. ಮತ್ತು ಈಗ ಉಳ್ದಿದ್ನು ಎಲ್ಲ ಹಿಂಗೆ ಸೇಮ್ ಹಿಂಗೆ ಮಾಡಿ ನಾನು ತೆಗ್ದಿಡ್ತೀನಂತ್ರಿ. ಹಾಗಾದ್ರೆ ಇವತ್ತಿಂದು ನಂದು ಉದ್ದಿನ ಬ್ಯಾಳಿ ಸೇವು ನಿಮಗೆಲ್ಲ ಇಷ್ಟ ಆಗಿರ್ಬೇಕ್ರಿ. ಇಷ್ಟ ಆಗಿತ್ತಂದ್ರೆ ಒಂದು ಸಲ ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೋರಿ.